ನಮ್ಗೆ ಗೊತ್ತಿರುವ ಹಾಗೆ ತಾವೆಲ್ಲ ತುಂಬ ಅದೃಷ್ಟವಂತರು. ಯಾಕಂತಂದರೆ ಈ ಸಮ್ಮೇದ್ ಬಾಬನವರವರು ನಮ್ಮ ಊರಿನವರು. ನಮಗೆ ಅವ್ರ ಕಜಿನ್ ಹೇಳಿದರು, ಬ್ರದರ್ ನಮ್ಮ ಕಜಿನ್ ಇಲ್ಲಿ ಇದರ ಸಂಸ್ಥೆ ಓಪನ್ ಮಾಡಿದ್ದಾರೆ, ಸ್ಕೂಲ್ ನಡೆಸ್ತಾ ಇದ್ದಾರೆ ಅಂತಂದರು. ನಾನು ನಂಬಲಿಕ್ಕೆ ಆಗಲಿಲ್ಲ. ಯಾಕೆ ಲಾಸ್ಟ್ ಇಯರು ಸಹಿತ ನನಗೆ ಇನ್ವೈಟ್ ಮಾಡಿದ್ರು. ಬಟ್ ನಾವು ಕಾರ್ಪೊರೇಷನ್ ಕಮಿಷನ್ ಇದ್ದರೆ ಭಾಳ ಬ್ಯುಸಿ ಇದ್ವಿ. ಬಟ್ ನನಗೆ ಬರಲಿಕ್ಕೆ ಆಗಲಿಲ್ಲ. ಒಂದು ದಿನ ನಾವು ಬಂದಾಗ ನೋಡಿದ್ವಿ, ಭಾಳ ಖುಷಿ ಆಯಿತು. ಯಾಕೆ ಚೆನ್ನಾಗಿ ಅವರು ಶಿಕ್ಷಣ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಪರ್ಸ್ನಲ್ ಆಗಿ ಒಬ್ಬ ಈ ಸಂಸ್ಥೆಯ ಚೇರ್ಮನ್ ಆಗಿ ಅವ್ರು ನೋಡಿ ಸ್ಟೇಜ್ ಮೇಲೆ ಸಹಿತ ಗೊತ್ತಿಲ್ಲ. ಈ ಮಕ್ಕಳ ಕಡೆ ಪಾಲಕರ ಕಡೆ ಅವ್ರಿಗೆ ಅರೇಂಜ್ಮೆಂಟ್ ಮಾಡೋದು ಅವ್ರು ಭಾಳ ಒಂಥರ ಪ್ರತಿಯೊಂದರಲ್ಲೂ ಉತ್ಸುಕರಾಗಿ ಅವ್ರದ್ದು ಏನಂತಂದರೆ ಒಟ್ಟು ಮಕ್ಕಳಿಗೆ ಚೆನ್ನಾಗಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು, ಈ ಸಂಸ್ಥೆ ಹೆಸರು ಬೆಳೆಸಬೇಕು ಅವ್ರ ಆಸೆ. ಅದಕ್ಕಾಗಿ ನಾವು ಪಾಲಕರು ಏನಿದ್ರಿ, ಯಾಕಂದ್ರೆ ನಾವು ಹೇಳಿದ್ದು ಮಕ್ಕಳಿಗೆ ಗೊತ್ತಾಗಲ್ಲ. ಯಾಕಂದರೆ ಮಕ್ಕಳಿಗೆ ಕಂಟ್ರೋಲ್ ಮಾಡೋದು ಈಜಿ ಅಲ್ಲ. ಶಿಕ್ಷಕರನ್ನ ಬಿಟ್ಟರೆ, ಒಂದು ಪಾಲಕರನ್ನ ಬಿಟ್ಟು ತಾಯಿಯವ್ರನ್ನ ಬಿಟ್ಟರೆ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಯಾರಿಗೂ ಆಗಲ್ಲ. ಅದಕ್ಕಾಗಿ ನಮ್ಗೆ ದೊಡ್ಡ ಟಾಸ್ಕ್ ಕೊಟ್ಟರು. ಅವ್ರ ಪ್ರೈಸ್ ಕೊಡೋದು ನಮ್ಗೆ ಅಷ್ಟಕ್ಕೆ ಸುಸ್ತಾಯಿತು. ಅಷ್ಟರಲ್ಲಿ ಈ ಮಕ್ಕಳನ್ನ ಕಂಟ್ರೋಲ್ ಮಾಡಿ ಅದು ಈ ಹೈಸ್ಕೂಲು ಕಾಲೇಜ್ ನಡೆಸೋದು ಭಾಳ ಈಜಿ. ಈ ನರ್ಸರಿ ಮತ್ತು ಅಪ್ ಟು 4th ಸ್ಟ್ಯಾಂಡರ್ಡ್ವರೆಗೆ ಒಂದು ಸಂಸ್ಥೆ ನಡೆಸ್ಬೇಕಂದ್ರೆ ಭಾಳ ಕಷ್ಟ ಇದೆ. ಅಂಥದ್ರಲ್ಲಿ ಅವರು ಒಂದು ವಿಜಯಪುರ ಅಂತಂದರೆ ದೊಡ್ಡ ಜಿಲ್ಲೆ, ಭಾಳ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಇದ್ದಾವೆ. ಅಂಥದ್ರಲ್ಲಿ ಇವರು ಬೇರೆ ಜಿಲ್ಲೆಯಿಂದ ಬಂದು ಒಂದು ವಿದ್ಯಾರ್ಥಿ ಜೀವನದಲ್ಲಿ ಅವರು ವಿದ್ಯಾರ್ಥಿ ಜೀವನ ಮುಗಿದ ತಕ್ಷಣ ಸಂಸ್ಥೆ ಓಪನ್ ಮಾಡಿ ಒಂದು ಶಿಕ್ಷಣ ಕೊಡ್ತಾ ಇದ್ದಾರೆ ಅಂದರೆ ಭಾಳ ಖುಷಿ ಪಡ್ತಕ್ಕಂಥ ವಿಷಯ. ಅವರ ಸಂಸ್ಥೆ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಬೆಳ್ಳಿ ಅಂತ ನಾನು ಹಾರೈಸ್ತೀನಿ. ಅವರಿಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟು ಒಂದು ಚೆನ್ನಾಗಿ ಬೆಳೆಸಿದರೆ ಒಂದು ದೊಡ್ಡ ಉನ್ನತ ಹುದ್ದೆಗೆ ಡಾಕ್ಟ್ರು, ಇಂಜಿನಿಯರು, ಒಂದು ಒಳ್ಳೆಯ ಉನ್ನತ ಹುದ್ದೆ ಅವರು ಸೇರಿಸ್ತಾರೆ ನಾನು ಭಾವಿಸ್ತೀನಿ. ಅದಕ್ಕಾಗಿ ತಾವೆಲ್ಲ ಮಕ್ಕಳಿಗೆ ಚೆನ್ನಾಗಿ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟು ಒಂದು ಅತ್ಯುನ್ನತ ಹುದ್ದೆಗೆ ಅವರಿಗೆ ಏರ್ಲಿಕ್ಕೆ ಯಾವುದೂ ಕಡಿಮೆ ಇಲ್ಲ. ಅದಕ್ಕಾಗಿ ತಾವೆಲ್ಲ ಒಂದು ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಇದೇ ರೀತಿ ಈ ಸಂಸ್ಥೆಯ ಸಹಿತ ಒಂದು ಹೆಸರು ಬೆಳಲಿಕ್ಕೆ ತಾವೆಲ್ಲ ಸಹಕಾರ ಅಂತ ಭಾವಿಸಿ ಈ ಒಂದು ಸಮಾರಂಭಕ್ಕೆ ನಮಗೆ ಆಹ್ವಾನಿಸಿ ಸನ್ಮಾನಿಸಿ ಮಾತಾಡಲಿಕ್ಕೆ ಅವಕಾಶ ಕೊಡಂತ ಈ ಸಂಸ್ಥೆಯ ಪದಾಧಿಕಾರಿಗಳ ವಂದಿಸಿ ನನ್ನ ಮಾತಿಗೆ ವಿರಾಮ. ಥ್ಯಾಂಕ್ ಯು.